ಗುರುಗಳ ಭಕ್ತರು ಇದನ್ನು ಆದರದಿ ಕೇಳುವುದು. ಧಾತ್ರಿಯೊಳಗೆ ಉಳ್ಳ ಅಖಿಳ ತೀರ್ಥಕ್ಷೇತ್ರ ಚರಿಸಿದರೇನು, ಪಾತ್ರ ಅಪಾತ್ರ ಅರಿತು ಅನ್ನಾದಿ ದಾನವ ಮಾಡಿ ಫಲವೇನು, ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು, ಹರಿ ಸರ್ವತ್ರ ಗತನು ಎಂದು ಅರಿಯದಲೇ ತಾ ಕರ್ತೃ ಎಂಬವನು ಅಂತ. ಪುನಃ ಅದನ್ನೇ ನಾನು ನನ್ನದು ಎನ್ನುವುದನ್ನೇ ಇನ್ನೊಂದು ರೀತಿಯಲ್ಲಿ ವಿವರಿಸುವ ಕ್ರಮ. ಹೇಗೆ ಅಂದರೆ, ಎಲ್ಲ ಸಾತ್ವಿಕರು ಇವರು ಹೇಳಿದ, ಈಗ ದಾಸರು ಹೇಳಿದ ಕರ್ಮಗಳು ಎಲ್ಲ ಮಾಡ್ತಾರೆ. ಎಲ್ಲಿಂದ ಆರಂಭ ಕರ್ಮಗಳು ಅಂತಂದರೆ ತೀರ್ಥಕ್ಷೇತ್ರ ಯಾತ್ರೆಯಿಂದ ಆರಂಭ. ಮೊದಲು ದೇಹ ಶುದ್ಧಿ, ಅದರಿಂದ ಆ ಕರ್ಮಣ ಶುದ್ಧ ಅಂತಃಕರಣ ಸನ್ ಜ್ಞಾನಂ ಆತನೋತಿ ಅಂತ. ಕರ್ಮಾಚರಣೆ ಯಾವುದು? ತೀರ್ಥಕ್ಷೇತ್ರ ಯಾತ್ರೆ. ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಆರಂಭ. ಅದಕ್ಕೆ ದಾಸರು ಅದನ್ನೇ ಮೊದಲು ತಗೊಂಡಿದ್ದಾರೆ. ಎಲ್ಲ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿದ್ದಾನೆ. ಧಾತ್ರಿಯೊಳಗೆ ಭೂಮಿಯಲ್ಲಿರತಕ್ಕಂತಹ ಅಖಿಲ ತೀರ್ಥಕ್ಷೇತ್ರ ಚರಿಸಿದ್ದಾನೆ. ಚರಗತಿ ಭಕ್ಷಣಯೋಹೋ ಅಂತ ಅವರು ಚರಿಸಿದ್ದಾನೆ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ನಮ್ಮಲ್ಲಿ ಚರಿಸು ಎನ್ನುವುದಕ್ಕೆ ಒಂದು ಚರಿಸು, ಇನ್ನೊಂದು ಆಚರಿಸು ಅಂತಂದರೆ ಮಾಡು, ಆಚರಣೆ ಅಂತ. ಇನ್ನೂ ಒಂದು ಅರ್ಥ ಕೊಂಡಿದ್ದಾರೆ, ತಿಳಿದು ಮಾಡು, ತಿಳುವಳಿಕೆ ಅನ್ನತಕ್ಕ. ಚರಗತಿ ಭಕ್ಷಣಯೋಹೋ ಅರ್ಥ ಧಾತ್ವಿಗೆ ಅರ್ಥ. ಭಕ್ಷಣ ಎನ್ನತಕ್ಕಂಥ ಅರ್ಥನೂ ಉಂಟು. ಚರತಿ ಎನ್ನುವುದಕ್ಕೆ ಭಕ್ಷಣ ಎನ್ನತಕ್ಕ ತಿನ್ನುವುದೆನ್ನತಕ್ಕಂಥ ಅರ್ಥನೂ ಉಂಟು. ಅಂದರೆ ಹಾಗಾದರೆ ಎರಡೂ ಅರ್ಥ ತಗೊಳ್ಳೋಣ. ಇಲ್ಲಿ ಅಡಿಗೆ ಮಾಡ್ತಾನೆ, ಅದನ್ನು ಉಣ್ತಾನೆ ಅಂತ. ಗತಿ ಭಕ್ಷಣ. ಗತಿ ಅನ್ನೋದಕ್ಕೆ ಕ್ರಿಯೆ ಅಂತ ಅರ್ಥ. ಕ್ರಿಯೆ ಅಂತಂದರೆ ತೀರ್ಥಯಾತ್ರೆ ಮಾಡ್ತಾನೆ, ಅದರ ಫಲವನ್ನು ಉಣ್ತಾನೆ. ಏನದರ ಫಲ? ಲೌಕಿಕ ಫಲವನ್ನೇ ತಗೊಳ್ಳಿ. ಲೌಕಿಕ ಫಲವನ್ನು ತಗೊಂಡ್ರೆ ದೇಹದ ಶುದ್ಧಿ. ದೇಹದಲ್ಲಿ ಕಾಯಿಲೆಗಳು ಏನಾದರೂ ಇತ್ತು ಅಂತಂದರೆ ತೀರ್ಥಕ್ಷೇತ್ರಗಳ ಸಂಚಾರದಿಂದ ಆ ಪವಿತ್ರ ನೀರಲ್ಲಿ ಸ್ನಾನ ಮಾಡೋಣದ್ರಿಂದ ದೈಹಿಕವಾದ ಕಾಯಿಲೆಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾದರೆ ಏನರ್ಥ? ಉಂಡ ಫಲ ಉಂಡ. ಆದರೆ ಮಾಡಿ ಫಲವೇನು ಅಂತ ಒಂದು ಮಾತು ಕೇಳಿದ್ದಾರೆ ಜಗನ್ನಾಥ ದಾಸರು. ಈ ಪಾತ್ರ ಯಾವಾಗ ಫಲ ಏನು ಅಂತಂದರೆ, ಹರಿ ಸರ್ವತ್ರ ಗತನು ಎಂದು ಅರಿಯದೆ ತಾಕರ್ತೃ ಎಂಬುವನು ಮಾಡಿದರೆ ಮಾಡಿದ ಅನ್ನದಾನಾದಿಗಳ ಫಲವೇನು ಅಂತ. ಹಾಗಾದರೆ ಎರಡು ಫಲ, ಒಂದು ಲೌಕಿಕ, ಇನ್ನೊಂದು ಆಧ್ಯಾತ್ಮಿಕ. ಆದರೆ ಲೌಕಿಕವಾಗಿರತಕ್ಕಂಥ ಫಲ ಬಂದರೂ ಕೂಡ, ಯಾಕೆ ಅಂತಂದರೆ ಲೌಕಿಕ ಫಲವನ್ನು ಇವರೂ ಕೊಡ್ತಾರೆ, ದೇವತೆಗಳೂ ಕೊಡ್ತಾರೆ ಲೌಕಿಕ ಫಲ. ಆದ್ದರಿಂದ ಲೌಕಿಕ ಫಲ ಬಂತಲ್ವಾ, ಈಗ ತಾನೇ ಮಾಡಿದ್ದು ಅಂತ ಇಟ್ಟುಕೊಂಡರೂ ಕೂಡ ಲೌಕಿಕ ಫಲ ಬಂತಲ್ವಾ ಅಂತಂದರೆ ಅದು ದೇವತೆಗಳು ಕೊಟ್ಟ ಫಲದಂತೆ. ದೇವತೆಗಳು ಕೊಟ್ಟ ಫಲ ಅದು ಅನರ್ಥಕ್ಕೇನೆ ಕಾರಣ ಆಗುತ್ತೆ ವಿನಃ ಅರ್ಥಕ್ಕೆ ಕಾರಣ ಆಗೋಲ್ಲ. ರಾವಣಾದಿಗಳಿಗೆಲ್ಲ ದೇವತೆಗಳು ಫಲ ಕೊಟ್ಟಿದ್ದಾರೆ. ಆ ಫಲ ಎಲ್ಲ ಅವರ ಅವಸಾನಕ್ಕೇನೆ ಕಾರಣ ಆಯಿತು, ಅವರನ್ನೇ ತೆಗೆಯುವ ಹಂತಕ್ಕೆ ಬಂತು ಆ ಫಲ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಏನು ದೈಹಿಕವಾದ ಆರೋಗ್ಯ ಎನ್ನತಕ್ಕಂಥ ಫಲ ಉಂಟು. ಇಲ್ಲಿ ನಾನೇ ತೀರ್ಥಯಾತ್ರೆ ಮಾಡಿದ್ದು ಅಂತಲೇ ತಿಳ್ಕೊಂಡಿದ್ದಾನೆ ಇವ. ಹಾಗೆ ತೀರ್ಥಯಾತ್ರೆ ಮಾಡಿದ್ರೂ ಕೂಡ ದೈಹಿಕವಾಗಿರತಕ್ಕಂಥ ಆರೋಗ್ಯ ಅನ್ನತಕ್ಕಂತಹ ಫಲ ಉಂಟು. ಆದರೆ ಆ ಫಲ ಮಾತ್ರ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಅಂದರೆ ದೈಹಿಕವಾದ ಆರೋಗ್ಯ ಬಂತು, ಆರೋಗ್ಯವಂತನಾಗಿದ್ದಾನೆ ಅಲ್ಲೂ. ಹಾಗಾದರೆ ಆರೋಗ್ಯವಂತವಾದ ದೇಹ ಹಿಡ್ಕೊಂಡು ಮುಂದೆ ಏನು ಅನ್ಯಾಯ ಮಾಡಲಿಕ್ಕಿದ್ದಾನೋ ಏನೋ ಯಾರಿಗೆ ಗೊತ್ತು.
ವರ ಪಡ್ಕೊಂಡಿರತಕ್ಕಂಥ ರಾವಣ ಮುಂದೆ ಏನು ಮಾಡಿದ್ನೋ ಏನೋ ಯಾರಿಗೆ ಗೊತ್ತು. ಅದೇ ರೀತಿಯಲ್ಲಿ ಇವ ದೈಹಿಕವಾದ ಆರೋಗ್ಯವಂತ ದೇಹವನ್ನು ಹಿಡ್ಕೊಂಡು ಏನು ಮಾಡ್ಯಾನೋ ಏನು. ಹಾಗಾದರೆ ನಿಜವಾಗಿ ತೀರ್ಥಯಾತ್ರೆ ಮಾಡಿದರ ಉದ್ದೇಶ ಸಿಗಲಿಲ್ಲ. ಪುಣ್ಯ ಸಂಪಾದನೆ ಎನ್ನತಕ್ಕಂಥದ್ದು. ಪುಣ್ಯ ಸಂಪಾದನೆಯಿಂದ ಬರೇ ಪುಣ್ಯ ಸಂಪಾದನೆಗೆ ನಿಲ್ಲುವುದಿಲ್ಲ. ಅದರಿಂದ ಏನು ಅಂತಃಕರಣ ಶುದ್ಧಿ ಅಂತ. ಅಂತಃಕರಣ ಶುದ್ಧಿಯಿಂದ ಮುಂದೆ ಭಗವಂತನ ಜ್ಞಾನ ಅಂತ. ಹಾಗಾದರೆ ಪುಣ್ಯ ಸಂಪಾದನೆ ಇಲ್ಲ, ಅಂತಃಕರಣ ಶುದ್ಧಿ ಇಲ್ಲ, ಭಗವಂತನ ತಿಳುವಳಿಕೆ ಇಲ್ಲ. ಅದರಿಂದ ಏನಾಯಿತು, ಒಟ್ಟಿಗೆ ವ್ಯರ್ಥ ಆಯಿತು ಅಂತ ಅರ್ಥ. ದೈಹಿಕವಾಗಿ ಆರೋಗ್ಯ ಬಂದರೂ ಕೂಡ ಅದರಿಂದ ಮುಂದೆ ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಒಳ್ಳೆಯದು ಮಾಡೋದಕ್ಕೋಸ್ಕರ ಉಪಯೋಗ ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರೋಲ್ಲ. ಯಾಕೆ ಅಂದರೆ ಹೌದು ತಾನೇ ಮಾಡ್ತೇನೆ ಅನ್ನತಕ್ಕಂಥ ಬುದ್ಧಿ ಬರುವುದು ಯಾರಿಗೆ ಅಂತಂದರೆ ಅಂಥವರಿಗೇನೆ. ಯಾರು ಸಮಾಜ ಕಂಟಕರು ಅಂತ ಆಗ್ತಾರೋ ಅವರಿಗೇನೆ ಇಂತಹ ಬುದ್ಧಿ ಬರುವುದು, ನಾನೇ ಮಾಡಿದ್ದೇನೆ ಅಂತ ಬುದ್ಧಿ ಬರುವುದು. ಆದ್ದರಿಂದ ಅವರಿಗೆ ಹಾಗೆ ತೀರ್ಥಯಾತ್ರೆ ಮಾಡಿದ್ರಿಂದ ದೈಹಿಕ ಆರೋಗ್ಯ ಬಂದರೆ ಮುಂದೆ ಬುದ್ಧಿಗೆ ಅನುಗುಣವಾಗಿ ಸಮಾಜ ಕಂಟಕರಾಗಿ ಇರುತ್ತೆ. ತೀರ್ಥಕ್ಷೇತ್ರಗಳ ಯಾತ್ರೆಯಿಂದ ಏನು ಫಲ ಬರಬೇಕು, ನಿಜವಾಗಿ ಬರಬೇಕು, ಆ ಫಲ ಬರುತ್ತೆ. ದೈಹಿಕ ಆರೋಗ್ಯ ಅನ್ನತಕ್ಕಂಥದ್ದು ಫಲ ಬರುತ್ತೆ. ಅದು ಹೇಗೆ ಅಂತಂದರೆ ಭತ್ತದ ಜೊತೆಗೆ ಬೈಹುಲ್ಲಿನಂತೆ. ಬೈಹುಲ್ಲಿನ ಉದ್ದೇಶವೇ ಅಲ್ಲ ನಮಗೆ ಕೃಷಿ ಮಾಡುವುದು, ಭತ್ತದ ಉದ್ದೇಶ. ಅದೇ ರೀತಿಯಲ್ಲಿ ತೀರ್ಥಯಾತ್ರೆ ಮಾಡುವುದು ಹಾಗೆ ಅಂದರೆ ಬರೀ ಆರೋಗ್ಯದ ದೃಷ್ಟಿ ಅಂತಾದರೆ ನಿತ್ಯ ವೈದ್ಯನ ಔಷಧಿ ತಗೊಂಡ್ರೂ ಕೂಡ ಆರೋಗ್ಯ ಆಗುತ್ತೆ. ಹಾಗಾದರೆ ಬರೀ ಆರೋಗ್ಯನೇ ಉದ್ದಿಷ್ಟವಾದ ಫಲ ಅಲ್ಲ, ಪುಣ್ಯ ಅನ್ನತಕ್ಕಂಥದ್ದು ಫಲ. ಉದ್ದಿಷ್ಟವಾದ ಫಲ ಯಾವುದೋ ಅದು ಸಿಕ್ಕಿಲ್ಲ, ಅದು ಸಿಗುವುದಿಲ್ಲ ಅಂತ ಒಟ್ಟಿಗೆ ಇದರ ಸಾರ. ಧಾತ್ರಿಯೊಳಗೆ ಉಳ್ಳ ಅಖಿಲ ತೀರ್ಥ ಕ್ಷೇತ್ರ ಚರಿಸಿದರೇನು, ಪಾತ್ರ ಒರಿತು ಅನ್ನಾದಿ ದಾನವ. ಯದ್ಯಪಿ ಅದೇ ಧರ್ಮಶಾಸ್ತ್ರ ಏನು ಹೇಳಿದೋ ಚಾಚೂ ತಪ್ಪದೆ ಮಾಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಇಂಥ ತೀರ್ಥದಲ್ಲಿ ಸ್ನಾನ ಮಾಡಿ ಅಂತ, ಈ ಪರ್ವಕಾಲದಲ್ಲಿ ಈ ತೀರ್ಥದಲ್ಲಿ ಈ ಕನ್ಯಾ ಈ ರಾಶಿಯಲ್ಲಿರುವಾಗ ಇದರಲ್ಲಿ ಸ್ನಾನ ಮಾಡಿ ಅಂತ ಅಲ್ಲ. ಇಲ್ಲ ತುಲಾ ಅದು ಇದೆಲ್ಲ ಇಂಥ ರಾಶಿಗೆ ಬಂದಾಗ, ಸಿಂಹದಲ್ಲಿ ಕನ್ಯಾ ಇದು ಎಂಥದ್ದು ಗುರು ಬಂದಾಗ, ಸಿಂಹದಲ್ಲಿ ಗುರು ಬಂದಾಗ ಇಂಥ ನದಿಯಲ್ಲಿ ಸ್ನಾನ ಮಾಡಿ. ಅದೇ ಗುರು ಕನ್ಯಾಕ್ಕೆ ಬಂದಾಗ ಇಂಥ ಕಡೆಯಲ್ಲಿ ಸ್ನಾನ ಮಾಡಿ ಇಂಥ ಧರ್ಮಶಾಸ್ತ್ರಗಳು ಒಂದಷ್ಟು ಹೇಳ್ತವೆ. ಅದನ್ನೆಲ್ಲ ಕ್ರಮ ಪ್ರಕಾರ ಅದೇ ರೀತಿ ಅಲ್ಲೇ ವಾಸ ಮಾಡಬೇಕು ಅಂತಲೂ ಹೇಳ್ತಾರೆ. ತೀರ್ಥದ ಬಳಿಯಲ್ಲೇ ಒಂದು ದಿವಸ ಆದರೂ ವಾಸ ಮಾಡಬೇಕು, ಅದನ್ನು ವಾಸನವೂ ಮಾಡ್ತಾ ಇದ್ದಾನೆ. ಅಖಿಲ ತೀರ್ಥಗಳನ್ನು ಕ್ಷೇತ್ರಗಳನ್ನು ಚೆನ್ನಾಗಿ ಚರಿಸಿದ್ದಾನೆ ಅಂದರೆ ತಿಳಿದು ಸಂಚಾರ ಮಾಡ್ತಾ ಇದ್ದಾನೆ ಅಂತ. ಚರಿಸಿದರೇನು. ಮತ್ತು ಇನ್ನೂ ಧರ್ಮಶಾಸ್ತ್ರ ಉಂಟು. ಏನು ಅಂತ, ಇದು ತೀರ್ಥಯಾತ್ರೆ ಕ್ಷೇತ್ರ ಆಯಿತು, ಸಂಚಾರ ಆಯಿತು. ಇನ್ನೂ ಉಂಟು, ಏನು ದಾನ ಮಾಡಬೇಕು ಅಂತ ಉಂಟು. ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದಾನ ಮಾಡಬೇಕು ಅಂತಲೂ ಉಂಟು. ಕೆಲವರು ಎಂಥದ್ದು ಅಂತಂದರೆ ಈಗಲೂ ಇದ್ದಾರೆ ಇವರಲ್ಲಿ ಸಿಕ್ಕರಲ್ಲಿ ಅವ್ರದ್ದುಂಟು. ಅವರ ಯಾತ್ರೆ ಅಂದರೆ ಅಲ್ಲಿಗೆ ಆ ಹೂವಿನ ತೋಟ ಅಂತ ಏನೋ ಉಂಟು, ಅಲ್ಲಿಗೆ ಅವರ ಯಾತ್ರೆ. ಹೌದು, ಹಾಗೆ ಹೋಗಿ ಹೋಗುವಾಗ ಕೆಲವರು ಬರುವಾಗ ಅಲ್ಲಲ್ಲಿ ದಾರಿಯಲ್ಲಿ ಅವರದ್ದೇ ಗುಡಿಸಲುಗಳಂತೆ ಮಾಡಿಕೊಂಡು ಟೆಂಟ್ ಹಾಕಿಕೊಂಡು ಅದರಲ್ಲಿ ಅನ್ನದಾನ. ಆಚೀಚೆ ಹೋಗುವವ್ರನ್ನೆಲ್ಲ ಕರೆದು ಊಟ ಹಾಕ್ತಾರೆ ಅವರು. ಲಂಗರ್ ಅಂತ ಅದೇನೋ ಟೆಂಟಿನಂತೆ ಹಾಕ್ತಾರೆ. ಅದರೊಳಗೆ ಇದ್ದುಕೊಂಡು ಧ್ವನಿವರ್ಧಕದಲ್ಲಿ ಹೇಳ್ತಾ ಊಟ ಉಂಟು ಬನ್ನಿ ಅಂತ ಹೇಳ್ತಾ ಅನ್ನದಾನ ಮಾಡ್ತಾರೆ. ಅವರದ್ದು ಅನ್ನದಾನದ್ದು ಏನದು, ಖುಷಿ ಬಂದಂತೆ ಅನ್ನದಾನ, ಪಾತ್ರ ವಿವೇಚನೆ ಇಲ್ಲ. ಯಾರು ಬೇಕಾದರೂ ಬಂದು ಊಟ ಮಾಡಿಕೊಂಡು. ಅವ ಬದ್ರಿ ಕ್ಷೇತ್ರಕ್ಕೆ ಹೋಗುವವ ಏನೋ ಬದ್ರಿಯಲ್ಲಿ ತಂಟೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ, ಅವನನ್ನು ಕರೆದು ಊಟ ಹಾಕ್ತಾರೆ ಅವರು. ಅದಕ್ಕಂದ್ರು ಅದರಿಂದ ಆದರೆ ಅನ್ನಸ್ಯ ಕ್ಷುಡಿತಂ ಪಾತ್ರಂ ಅಂತ ಶಾಸ್ತ್ರ. ಅನ್ನದಾನ ಮಾಡಬೇಕು. ನೋದ ಬಿಂದು ನ ತಂಡುಲಂ. ಯಾವುದು ವಿಶೇಷ, ಯಾವುದು ಸಾಮಾನ್ಯ? ಅದು ಅನ್ನಸ್ಯ ಕ್ಷುಡಿತಂ ಪಾತ್ರಂ ಸಾಮಾನ್ಯ, ಇದು ವಿಶೇಷ. ನೋದ ಬಿಂದು ನ ತಂಡುಲಂ ಎನ್ನುವುದು ವಿಶೇಷ. ಯಾರು ಭಗವನ್ ನಿಂದಕನೋ ಅವನಿಗೆ ನೋದ ಬಿಂದು ನ ತಂಡುಲಂ. ಯಾಕೆ ಅವನಿಗೆ ಕೊಟ್ಟಿ ಅಂತಂದರೆ ಉಂಡ ತಿಂದ ಮತ್ತಷ್ಟು ಭಗವಂತನಿಗೆ ನಿಂದೆ ಮಾಡಲಿಕ್ಕೆ ಶುರು ಮಾಡಿದ. ಹಾಗಾದರೆ ಅವನ ನಿಂದೆಗೆ ನೀನು ಪ್ರೋತ್ಸಾಹ ಕೊಟ್ಟೆ ಅಂತ ಹೇಳಿ. ಅದರಿಂದ ಅನ್ನಸ್ಯ ಕ್ಷುಡಿತಂ ಪಾತ್ರಂ ಎನ್ನುವುದು ಸಾಮಾನ್ಯ, ಅದು ಸಾವಕಾಶ.
ಇದು ವಿಶೇಷ. ಅವ ಕ್ಷುದಿತಂ ಪಾತ್ರಂ, ಹೌದು, ಅವ ಭಗವನ್ನಿಂದ ಮಾಡುವುದಿಲ್ಲ ಅಂತ ಖಾತ್ರಿ ಇದ್ದರೆ ಹಾಕು. ಶೂದ್ರನೋ ಅದು ಇದು ಅಂತ ನೋಡಬೇಡ, ಚಂಡನೋ ಶೂದ್ರನು ಅಂತ ನೋಡಬೇಡ. ಭಗವನ್ನಿಂದೆ ಮಾಡುವುದಿಲ್ಲ ಅಂತ ಖಾತ್ರಿ ಇದ್ದರೆ ಅವಾಗ ಅನ್ನಸ್ಯ ಭಗವನ್ನಿಂದಕಂ ವಿನ ಅನ್ನಸ್ಯ ಕ್ಷುದಿತಂ ಪಾತ್ರ. ಇದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರುವುದೇ ಇಲ್ಲ. ನೋದ ಬಿಂದು ನತನಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರುವುದೇ ಇಲ್ಲ. ನಿಯಾಮಕ ಅನ್ನದಾನಕ್ಕೆ ಭಗವನ್ ನಿಂದಕತ್ವ ಅನಿಂದಕತ್ವ. ಪಾತ್ರ ಅಂದರೆ ಹೌದು. ಸಮಾಜ ಸೇವೆ ಅದನ್ನು ಒಂದು ಬಾಕಿದ್ದನ್ನು ಇಟ್ಕೊಳ್ಳಿ. ಸಮಾಜದ ರಕ್ಷಕನಿಗೆ ಅನ್ನ, ಭಕ್ಷಕನಿಗೆ ಇಲ್ಲ. ಅವ ಏನು ಮಾಡಿದ್ದಾನಿವ, ತೀರ್ಥಯಾತ್ರೆ ಮಾಡ್ತಾ ಇದ್ದಾನೆ. ಅಲ್ಲೇ ಟೆಂಟ್ ಹಾಕಿದ, ಟೆಂಟ್ ಹಾಕ್ಕೊಂಡು ಅಲ್ಲಿ ಕೂತಿದ್ದಾನೆ, ಅನ್ನದಾನ ಮಾಡ್ತಾ ಇದ್ದಾನೆ. ಬರುವನ ಹತ್ರ ಕೇಳ್ತಾ ತಾನೇ ಬಾಗಿಲ ನಿಂತು ಕೇಳ್ತಾ ಇದ್ದಾನೆ, ಎಲ್ಲಿಗೆ ಹೊರಟಿದ್ದಿ ನೀನು? ಬದರಿಗೆ. ಯಾಕೆ ಹೊರಟಿದ್ದಿ? ಅಲ್ಲಿ ಒಂದು ಮಸೀದಿ ಕಟ್ಟಲಿಕ್ಕೆ. ಹೋಗಿ, ನಿನಗೆ ಊಟ ಇಲ್ಲ. ಹೀಗೆ ಪಾತ್ರ ಅಲ್ಲ, ನನಗೆ ತುಂಬ ಹಸಿವೆ ಆಗಿದೆ ಅಂದ. ತುಂಬ ಹಾಗಾದರೆ ಹೇಳು, ನಾನು ಬದರಿಗೆ ಹೋಗೋಲ್ಲ ಅಂತೇಳಿ, ಹಿಂದೆ ಮನೆಗೆ ಹೋಗ್ತೇನೆ ಅಂತೇಳಿ ಹಾಕ್ತೇನೆ. ಪಾತ್ರವರಿತು ಅನ್ನಾದಿ ದಾನ, ಅನ್ನದಾನವೋ ವಸ್ತ್ರದಾನವೋ ಜಲದಾನವೋ ಏನು ಬೇಕಾದರೂ ದಾನ ಮಾಡು, ಮಾತ್ರ ಪಾತ್ರ ವಿವೇಚನೆ ಮಾಡಿ ದಾನ ಮಾಡಿ. ದಾನಂ ಧ್ರುವಂ ಪಾಲಿತಿ ಪಾತ್ರ ಗುಣಾನುಕೂಲ್ಯಾತ್. ಪಾತ್ರ ನೋಡಿಕೊಂಡು ದಾನ ಮಾಡಿದೆವು ಅಂತಂದರೆ ತಕ್ಷಣದಲ್ಲೇ ಫಲಿಸುತ್ತೆ ಅಂತ ಹಿರಿಯರು ಹೇಳಿದ ಮಾತು. ಆದ್ದರಿಂದ ಇಲ್ಲಿ ಕೂಡ ಅಷ್ಟೆ. ಆ ರೀತಿಯಲ್ಲಿ ಧರ್ಮಶಾಸ್ತ್ರಕ್ಕೆ ಸ್ವಲ್ಪನೂ ಚ್ಯುತಿ ಬಾರದ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಅವನ ಹತ್ರ ಕೇಳಿದರು, ಮಹಾರಾಯ ಏನು ಭಾರಿ ಅನ್ನದ? ಹೌದ್ರಿ, ತುಂಬ ಖರ್ಚು ಮಾಡಿದ್ದೇನೆ ಗೊತ್ತಾ ಅಂತ ಶುರು ಮಾಡಿದ. ಉಪನ್ಯಾಸನೇ ಶುರು ಮಾಡಿದ ಊಟ ಆದಮೇಲೆ. ಅದಕ್ಕಂದ್ರು ಹೋಯಿತು ಅಂತಂದರು. ಪುರಾ ನೀರಲ್ಲಿ ಹೋಮ ಮಾಡಿದಂತೆ ಆಯ್ತಿದ್ದು ಅಂತಂದರು. ಪಾತ್ರ ವರಿತು ಅನ್ನದಿದ್ದಾನ ಅಂತಂದಿದ್ದಾರೆ ಇಲ್ಲಿ. ಹೌದು, ಯಾವುದು? ಅನ್ನದಾನ ಮಹಾದಾನಂ. ಅನ್ನದಾನ ತುಂಬ ಶ್ರೇಷ್ಠ, ಹೌದು. ಆದರೆ ಇಲ್ಲಿ ಹಾಗೆ ಚಳಿಯಾದಾಗ ಅನ್ನದಾನ ಶ್ರೇಷ್ಠ ಅಲ್ಲ, ಆವಾಗ ವಸ್ತ್ರದಾನ ಶ್ರೇಷ್ಠ. ಚಳಿಯಾದಾಗ ವಸ್ತ್ರದಾನ. ಸೆಕೆಗಾಲದಲ್ಲಿ ಆವಾಗ ವಸ್ತ್ರದಾನ ಶ್ರೇಷ್ಠ ಅಲ್ಲ, ಆವಾಗ ಬೀಸಣಿಗೆ ದಾನ ಶ್ರೇಷ್ಠ, ಆವಾಗ ಅಲ್ಲಿ ಜಲದಾನ ಶ್ರೇಷ್ಠ. ಹಾಗಾದರೆ ಈಗ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ? ಆ ಕಾಲ ಆ ವ್ಯಕ್ತಿ ನೋಡಿಕೊಂಡು ಎಲ್ಲವೂ ಶ್ರೇಷ್ಠ, ಎಲ್ಲವೂ ಕನಿಷ್ಠ. ಹಾಗಾದರೆ ಮತ್ತೆ ಅನ್ನಾದಿ ದಾನ ಅಂತ ಯಾಕೆ ಹೇಳಿದರು ಅಂತಂದರೆ, ಅನ್ನ ಶಬ್ದಕ್ಕೆ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನದಾನ ಅಂತಂದರೆ ಭಗವಂತನ ಉಪದೇಶ. ಅವ ಪೂರ್ತಿ ಅಯೋಗ್ಯ ಅಂತ ಗೊತ್ತಿದ್ದರೂ ಕೂಡ ನೀನು ಅವನಿಗೆ ಭಗವಂತನ ಉಪದೇಶ ಮಾಡಿದ್ದಿ ಅಂತಂದರೆ ಆವಾಗ ನಿನಗೇನು ಫಲ ಇಲ್ಲ. ಪಾಠ ಮಾಡಿದರೂ ಕೂಡ ಉಪನ್ಯಾಸ ನಾನೇ ಮಾಡಿದೆ ಅಂತ ಭಾವನೆ ಬಂದು, ಅದು ಬಂದರೂ ಕೂಡ ಹೋಯಿತು. ನಾನೇ ಉಪನ್ಯಾಸ ಮಾಡಿದ್ದು, ಬೇಕಾದ ಸಿದ್ಧತೆ ನಾನೇ ಮಾಡಿಕೊಂಡಿದ್ದೇನೆ, ಇದಕ್ಕೆ ಯಾರ ಹತ್ರ ಕೇಳಲಿಲ್ಲ ಅಂತಂದರೂ ಹೋಯಿತು. ಇಲ್ಲಿ ಅದಕ್ಕೆ ಅನ್ನದಾನ ಅಂತಂದು ಪಾತ್ರವರಿಗೂ ಅನ್ನದಾನ ಅಂತ ಹೇಳಿದ್ರಿಂದ ಪಾಠ ಪ್ರವಚನ ಅಂತ ಅರ್ಥ. ಯಾರು ಬೇಕಾದರೂ ಬನ್ನಿ ಪಾಠಕ್ಕೆ, ಅಡ್ಡಿ ಇಲ್ಲ. ಅವನು ಬಂದ ಪಾಠ ಕೇಳಿದ, ಪಾಠ ಕೇಳಿಕೊಂಡು ಹೋಗಿ ಭಗವಂತ ಒಂದೇ ಸಮಯ ನಿಂದಿಸಲಿಕ್ಕೆ ಶುರು ಮಾಡಿ, ಬೈಲಿಕ್ಕೆ ಶುರು ಮಾಡಿ. ಆ ವೇದದಲ್ಲಿ ಉಂಟು ಅಂತ ಹೇಳ್ತಾರೆ. ವೇದ ಏನು ಹೇಳುತ್ತೆ? ವೇದ ಸುಳ್ಳು. ಅಷ್ಟೊಂದು ವೇದ ಅಂತ ಗೊತ್ತಿರಲಿಲ್ಲ ಅವನಿಗೆ, ವೇದಾಂತ ಉಂಟು ಅಂತ ಗೊತ್ತಿರಲಿಲ್ಲ. ಇವರು ಪಾಠ ಮಾಡುವಾಗ ಇಲ್ಲಿ ಬಂದು ಕೂತ, ಆ ವೇದ ಅಂತ ಒಂದು ಕೇಳಿಸಿಕೊಂಡ, ಅದನ್ನು ಹಿಡ್ಕೊಂಡು ಜಗಲಿಕ್ಕೆ ಶುರು ಮಾಡಿ. ಅದಕ್ಕಂದ್ರು ಪಾತ್ರವರಿತು ಅನ್ನದಿ ದಾನ ಮಾಡು. ಅದು ಭಗವಂತ ತಲೆಯ ಊಟವನ್ನು ಆರಂಭಿಸಿಕೊಂಡು ಹೊಟ್ಟೆಯ ಊಟದ ತನಕ ಪಾತ್ರ ವಿಚಾರ ಮಾಡಿಯೇ ಕೊಡ್ತಾ ಇದ್ದಾನೆ ಅವ. ಎಂಥದ್ದು? ಅಯೋಗ್ಯನು ಬಂದು ಪಾಠಕ್ಕೆ ಕೂತ್ರೆ ನಾಲಿಗೆಯಲ್ಲಿ ಮಂತ್ರ ಉಚ್ಚಾರಣೆ ಮಾಡಿಬಿಟ್ರೆ ನಾಲಿಗೆ ಸೀಳಬೇಕು, ಹೃದಯದಲ್ಲಿ ಅಕ್ಷರ ತುಂಬಿಸಿಕೊಂಡ ಅಂತಂದರೆ ಹೃದಯವನ್ನು ಬಗೆಯಬೇಕು ಅಂತ ಮಾತೇ ಉಂಟು. ಅಂಥವನಿಗೂ ಕೊಡ್ತಾ ಇದ್ದಾನೆ. ಅದಕ್ಕೆ ಅಲ್ಲೋ ರಾಮಾನುಜರನ್ನು ಓಡಿಸಿದ್ದು ತಮಿಳುನಾಡಿನಿಂದ. ಅವರು ಸಿಕ್ಕಿದವರಿಗೆಲ್ಲ ವೇದ ಮಂತ್ರ ಕೊಟ್ಟರು. ಶೂದ್ರರು ಅಂತಿಲ್ಲ, ಅಶೂದ್ರರು ಎಲ್ರಿಗೂ ವೇದೋಪದೇಶ ಕೊಟ್ಟರು. ಬ್ರಾಹ್ಮಣರಿಗೆ ಸಿಟ್ಟು ಬಂತು, ನಡೀತ್ಯ ಹೊಡೀಲು ಅಂತಂದರು. ಅದೇ ಸನ್ಯಾಸಿ ಆಗಿದ್ದ ಆ ಸಮಯದಲ್ಲಿ. ಸನ್ಯಾಸಿ ಅಂತ ನೋಡಿಲ್ಲ, ಏನು ನಮ್ಮ ರಾಜ್ಯ ಬಿಟ್ಟೇ ಹೋಗಬೇಕು ಅಂತಂದರು. ಓಡಿದ. ಎಲ್ರಿಗೂ ಆಶ್ರಯ ಕರ್ನಾಟಕ. ಬಂದ ಮೇಲ್ಕೋಟೆಯಲ್ಲಿ ಕೂತ. ಕಳ್ಳರಿಗೆ ದರೋಡೆಕೋರರಿಗೆ ಆಶ್ರಯ ಕರ್ನಾಟಕ ಅಂತ ಹೇಳ್ತಾರೆ.
ಬರ್ತಾ ಇಲ್ಲಿ ಕೂತು ಅಂತ ಹಾಗೆ. ಅದರಿಂದ ಅಂತಾರೆ, ಹಾಗಾದರೆ ನೀನು ಮಾಡುವ ಪಾತ್ರ ನೋಡಿಕೊಂಡು ಮಾಡುವ ಅನ್ನದಾನಾದಿಗಳಿಗಿಂತಲೂ ಕೂಡ ಮಹತ್ವ ಯಾವುದಕ್ಕೆ ಅಂದರೆ, ಅನ್ನದಾನ ಮಾಡದಿದ್ದರೂ ಅಡ್ಡಿ ಇಲ್ಲ ಮಹಾರಾಯ, ನಾನು ಮಾಡಿದೆ ಅಂತ ಎನ್ನತಕ್ಕಂಥ ಭಾವನೆ ಬಾರದಿರಲಿ. ಅನ್ನದಾನ ಮಾಡಿ ನಾನು ಮಾಡಿದೆ ಅಂತ ಭಾವಿಸಿಕೊಂಡು ನರಕಕ್ಕೆ ಹೋಗುವುದಕ್ಕಿಂತ ಯಾವ ದಾನ ಧರ್ಮಗಳನ್ನು ಮಾಡದೆ ಮನೆಯಲ್ಲೇ ಕೂತ್ಕೊಂಡು ರಾಮಕೃಷ್ಣ ಗೋವಿಂದ ಅಂತ ಹೇಳಿಕೊಂಡು ಮೋಕ್ಷಕ್ಕೆ ಹೋಗುವುದು ಒಳ್ಳೆಯದು ಅಂತಾರೆ ಒಟ್ಟಿಗೆ. ಇದರ ತಾತ್ಪರ್ಯ ಅಂತ. ಆದ್ದರಿಂದ ಇದರಲ್ಲಿ ಎಲ್ಲ ಸೇರಿಸಿಕೊಂಡು ಹೇಳ್ತಾ ಇದ್ದಾರೆ. ಮೊದಲು ತೀರ್ಥಕ್ಷೇತ್ರ ಸಂಚಾರ ಆದಮೇಲೆ ಮತ್ತೆ ಊಟ ಅಲ್ವೋ, ಕಾಲ ನೋಡಿಕೊಂಡು ಏನು ಆ ದಿವಸ ಬದ್ರಿಗೆ ಹೋಗಿದ್ದಾನೆ ಇವ, ಭಾರಿ ತೀರ್ಥ ಒಂದೊಂದೇ ಷಡ್ಪ್ರಯಾಗದಲ್ಲಿ ಕೂಡ ಮುಳುಗುತ್ತಾ ಹೇಳ್ತಾ ಬದ್ರಿಗೆ ಹೋಗಿದ್ದಾನೆ. ಅಲ್ಲಿ ಬೆಳಿಗ್ಗೆ ಹೊರಟಿದ್ದಾನೆ, ಒಂದು ನಿಯಮನೂ ಮಾಡಿದ್ದಾನೆ, 6 ಪ್ರಯಾಗ ಸ್ನಾನ ಮಾಡೋದಕ್ಕೆ ಏನೂ ತಗೊಳ್ಳೋಲ್ಲ ಅಂಥೇಳಿ. ಸರಿ, ಅದರಿಂದ ಏನೂ ತಗೊಳ್ಳೋಲ್ಲ. ಬದ್ರಿಗೆ ಹೋಗುವಾಗ ರಾತ್ರಿ ಆಯಿತು. ರಾತ್ರಿ ಗಂಟೆ 11, 11:30, 12 ಆಗಿದೆ. ಧರ್ಮಶಾಸ್ತ್ರ ಹೇಳುತ್ತೆ 12 ಗಂಟೆ ಆದಮೇಲೆ ಏನೂ ತಗೊಳ್ಬೇಡ ಅಂತ. ಧರ್ಮಶಾಸ್ತ್ರ ನೋಡಿದ, ಗಂಟೆನೂ ನೋಡಿದ, 12 ಆಗಿದೆ. ಪುಸ್ತಕ ಮಡಿಸಿದ, ಮಲಗಲೂಬಾರದು ಅಂತ ಹೇಳಿದ್ದಾರೆ ತೀರ್ಥಕ್ಷೇತ್ರದಲ್ಲಿ. ಒಂದು ರಾತ್ರಿ ಮಲಗಬಾರ್ದು ಅಂತ ಹೇಳಲಿಲ್ಲ, ಅಂತೂ ಊಟ ಮಾಡಲಿ, ಯಾಕೆ ನಾವು ಮಲಗ್ತೇವೆ ಅಲ್ಲಿ, ಊಟ ಮಾಡಲಿಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಒಂದು ಬಂತು, ಏನಂತ, ನಿನ್ನೆ ಬೆಳಿಗ್ಗೆ ಹೊರಟಿದ್ದೇರಿ ಕೇಳಿದ್ರು ಯಾರೋ ಅವನತ್ರ. ಶುರು ಮಾಡಿದ್ದು, ನಿನ್ನೆ ಬೆಳಿಗ್ಗೆ ಹೊರಟಿದ್ದೆ, 6 ಪ್ರಯಾಗದಲ್ಲಿ ಸ್ನಾನ ಮಾಡಿದ್ದೆ, ಬದರಿಗೆ ಬಂದಾಗ ರಾತ್ರಿ ಆಯಿತು, ಏನೂ ತಗೊಳ್ಳಿಲ್ಲ. ಅವು ಕೇಳಲಿಲ್ಲ ಏನು ತಗೊಂಡಿದ್ಯಾ ಅಂತ. ಇವ ಹೇಳಿದ್ರು, ನಾನು ಏನೂ ತಗೊಳ್ಳಿಲ್ಲ, ಈಗ ಬೆಳಿಗ್ಗಿನ ದೇವ್ರ ಪೂಜೆ ಆಗಬೇಕು, ಮಧ್ಯಾಹ್ನ ಊಟ ಅಂತಂದಾಗ ಸರಿ ಅಂತಂದ. ಹಾಗಾದರೆ ಚರಿಸಿದರೇನು ಪಾತ್ರ, ಆಮೇಲೆ ಅನ್ನದಾನ ಅಲ್ವೋ, ಪಾತ್ರ ವರಿತು ಅನ್ನದಿದ್ದಾನ ಮಾಡಿ ಫಲ ಏನು ಫಲ ಬರುವುದಿಲ್ಲಲ್ಲ ಅಂತಾರೆ. ಯಾವಾಗ ಇನ್ನುಂಟು, ಅಷ್ಟೇ ಅಲ್ಲ, ಅಲ್ಲಿ ಹೋಗಿ ತೀರ್ಥಕ್ಷೇತ್ರಕ್ಕೆ ಹೋದ, ಪುನಃ ಸ್ನಾನ ಮಾಡಿದ, ಅಲ್ಲಿ ಸ್ನಾನ ಮಾಡಿ ಗಾತ್ರ ನಿರ್ಮಲನಾದ, ಪುನಃ ಸ್ನಾನ ಮಾಡಿ ಪಾರಾಯಣ ಪಾರಾಯಣ ಕ್ಷೇತ್ರ ಇದು ಅಂತೇಳಿ ಭಾರಿ ಜಪ ಮಾಡಿದ. ಮಂತ್ರ ಸ್ತೋತ್ರ ಪಠಿಸಿದರೇನು ತಾಕರ್ತೃ ಎಂಬುವನು, ನಾನೇ ಮಾಡಿದ್ದು ಭಗವಂತನೇ, ನಾನು ಮಾಡಿದೆ ಅಂತ ಒಂದು ಬೇರೆ, ಆದರೆ ನಾನೇ ಮಾಡಿದೆ ಎನ್ನತಕ್ಕಂಥದ್ದು ಬಂದರೆ ಹೇಗೆ ಮಾತ್ರ ಅದು ಹರಿ ಸರ್ವತ್ರ ಗತನು ಎಂದು ಅರಿಯದಲೆ ನಾನೇ ಮಾಡಿದೆ ಅಂತ. ಭಗವಂತನ ಸರ್ವತ್ರ ವ್ಯಾಪ್ತಿ ಅಂತ ಅಂದರೆ, ನಾನು ದೇವರನ್ನು ಬಿಟ್ಟೇ ಬಂದಿದ್ದೇನೆ, ದೇವರ ಪೆಟ್ಟಿಗೆ ತರಲಿಲ್ಲ, ದೇವರನ್ನು ಮನೆಯಲ್ಲೇ ಬಿಟ್ಟೇ ಬಂದಿದ್ದೇನೆ, ನಾನು ಮಾತ್ರ ಏನೋ ಒಂದು ಹಿಡ್ಕೊಂಡು ತೀರ್ಥಯಾತ್ರೆಗೆ ಅಂತ ಹೊರಟಿದ್ದೆ. ಹೌದಾ, ಹಾಗಾದರೆ ಹೌದಾ, ಈಗ ದೇವರು ಜೊತೆಗೆ ಇದ್ದಿದ್ದರೆ ದೇವರು ಮಾಡಿಸಿದ, ಯಾಕೆ ದೇವರು ಜೊತೆಗೆ ಇದ್ದಾನೆ. ಇದು ದೇವರಂತ ಅಂತ ತರಲಿಲ್ಲ, ಮನೆಯಲ್ಲೇ ಇಟ್ಟಿದ್ದೇನೆ ದೇವರನ್ನು, ಅದರಿಂದ ನಾನೇ ಮಾಡಿದ್ದೆ. ನಮ್ಮೊಂದು ಉಂಟಲ್ಲ, ಅದಕ್ಕೆ ಸರಿಯಾಗಿ ವಾದಿರಾಜನ ಕರಸ್ಥ ದೇವಸ್ಯ ಕುತಹಂತರಾಯ ಅಂತ ಒಂದು ಮಾತಂದಿದ್ದಾರೆ. ದೇವರು ಕೈಯಲ್ಲಿದ್ದ ಅಂತಂದರೆ ಏನು ತೊಂದರೆ ಇಲ್ಲ ಅಂತ, ನಾನು ದೇವರನ್ನು ಬಿಟ್ಟು ಬಂದಿದ್ದೇನೆ ಅಂತ. ಆದ್ದರಿಂದ ನಾನೇ ಮಾಡಿಕೊಂಡು ಎಲ್ಲ ಹೋಗ್ತಾಯಿದ್ದೆ. ಅದೇ ಎಂಥದ್ದು, ನಿಮ್ಮ ಮನೆಯವರು ಬರಲಿಲ್ವಾ? ಇಲ್ಲ, ಬರಲಿಲ್ಲ, ಈಗ ಅಡಿಗೆ ಪಡಿಗೆಲ್ಲ ನಾನೇ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ನಾವು ಲೋಕದ ವ್ಯವಹಾರ ಉಂಟಲ್ಲ, ನಾನೇ ಮಾಡಿಕೊಂಡು ನಾನೇ ಊಟ ಮಾಡಿಕೊಂಡು, ಹೌದು, ಮತ್ತು ನೀನು ಮಾಡಿದರೆ ನೀನೇ ಊಟ ಮಾಡಬೇಕು, ಮತ್ತೆ ಯಾರು ಊಟ ಮಾಡ್ತಾರೆ, ಅದನ್ನು ನಾನೇ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಅಂತ ಲೋಕದಲ್ಲಿ ವ್ಯವಹಾರ ಉಂಟು ಅಲ್ಲೋ. ಅದೇ ರೀತಿಯಲ್ಲಿ ಇವನಿಗೂ ಕೂಡ ಏನು ಅಂತಂದರೆ, ದೇವ್ರ ಪೆಟ್ಟಿಗೆ ಎಲ್ಲ ದೇವರ ಪೆಟ್ಟಿಗೆ ಹಿಡ್ಕೊಂಡು ಹೋದೆವು ಅಂತಂದರೆ ಆಗೋದಿಲ್ಲ, ಪೂಜೆ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ದೇವರ ಪೆಟ್ಟಿಗೆಯನ್ನು ಮನೆಯಲ್ಲೇ ಇಟ್ಟು ಬಂದಿದ್ದೇನೆ. ಬಂದು ನಾನೀಗ ಎಲ್ಲ ಇದನ್ನು ಮಾಡ್ತಾ ಇದ್ದೇನೆ ಅಂತ. ಆ ಸಮಯದಲ್ಲಿ ಏನು ಚಿಂತನೆ ಬೇಕು? ಪೆಟ್ಟಿಗೆ ಮನೆಯಲ್ಲಿದ್ದರೂ ಕೂಡ ಹರಿ ಸರ್ವತ್ರದಲ್ಲಿ ಗತ, ನಾನು ಹೋಗೋ ಮೊದಲೇ ಅವಲ್ಲಿ ವ್ಯವಸ್ಥೆ ಮಾಡಿಟ್ಟಿರ್ತಾನೆ ಎನ್ನತಕ್ಕಂಥ ಅನುಸಂಧಾನ ಇದ್ದು ಮಾಡಿದ ಅಂತಂದರೆ ಆವಾಗ ಫಲ ಬರುತ್ತೆ. ಅನುಸಂಧಾನ ಇಲ್ಲದೆ ದೇವರ ಪೆಟ್ಟಿಗೆಯನ್ನು ಅಂದರೆ ಇದು ಒಂದು ಬರ್ಬೋದು, ಅದರಲ್ಲಿ ನಿನಗೆ ಖಂಡಿತ ಮನೆಯಲ್ಲಿ ಮಾಡಿದಂತೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ದೇವರ ಪೆಟ್ಟಿಗೆ ಒಯ್ಯಬೇಕಾಗಿಯೂ ಇಲ್ಲ. ಬೇಕಾ ಒಂದು ಸುದರ್ಶನ, ಒಂದು ಶಂಖ, ಚಕ್ರಾಂಕಿತ, ಇದನ್ನು ಮಾತ್ರ ಹಿಡ್ಕೊಂಡು ಹೋಗು.
ನಿನಗೆ ಹೋದಲ್ಲೆಲ್ಲ ಅನುಸಂಧಾನ ಇರಲಿ, ಮನೆ ದೇವರು ಇಲ್ಲಿದ್ದಾರೆ ಅಂತ ಅನುಸಂಧಾನ ಇರಲಿ. ಹರಿ ಸರ್ವತ್ರದಲ್ಲಿ ಇರುವನು. ನಮ್ಮ ಕೆಲವರಿಗಿರುತ್ತೆ ಸ್ವಯಂ ತಾವೇ ಪೂಜೆ ಮಾಡಬೇಕು ಅಂತಿರುತ್ತೆ ಅವರಿಗೆ. ಆದ್ದರಿಂದ ಹೋದಲ್ಲೆಲ್ಲ ದೇವರ ಪಟ್ಟಿಗೆ ಒಯ್ಯುವುದು ಅಂತ ಉಂಟು. ನಮಗೆ ನಾವು ಅದನ್ನು ನಿಯಮ ಮಾಡಿಕೊಂಡಿದ್ದೇವೆ. ಪ್ರತಿ ದಿವಸನೂ ಮಧ್ವಾಕರಾರ್ಚಿತ ಪ್ರತಿಮೆಯನ್ನು ಸ್ಪರ್ಶ ಮಾಡಿಯೇ ಪೂಜೆ ಮಾಡಬೇಕು ಅಂತ ನಾವೊಂದು ನಿಯಮ ಮಾಡಿಕೊಂಡಿರ್ತೇವೆ. ಒಂದು ಅಂಥ ಪ್ರಸಂಗ ಬಂತು ಒಮ್ಮೊಮ್ಮೆ. ಆವಾಗ ಏನು ಮಾಡೋದು ಅಂತಂದರೆ, ನಾವೇ ಒಂಚೂರು ಸ್ಪರ್ಶದಂತೆ ಪೂರ ಪೂಜೆ ಮಾಡಲಿಕ್ಕಾಗೋಲ್ಲ, ಬೇರೆ ಸ್ವಾಮಿಗಳ ಹತ್ರ ಪೂಜೆ ಮಾಡಿದ್ದೇವೆ, ನಾವು ಸ್ಪರ್ಶ ಮಾಡಿ. ಇಲ್ಲ ಅಲ್ಲಿಗೆ ಬೇರೆ ಯಾರೋ ಸ್ವಾಮಿಗಳು ಬಂದಿದ್ದರೆ ಅವರ ಸಂಸ್ಥಾನದ ದೇವರಿದ್ದರೆ ಅದನ್ನಾದರೂ ಸ್ಪರ್ಶ ಮಾಡಿ. ಅವಾಗ ಆಚಾರ್ಯ ಕರಾರ್ಚಿತ ಪ್ರತಿಮೆಯ ಸ್ಪರ್ಶ. ಅದೇ ರೀತಿ ಅಂತಹ ಸ್ಥಳಗಳಲ್ಲಿ ಅನಿವಾರ್ಯ ತುಂಬ ಆಯಿತು ಅಂತಂದ್ರೆ ನಾವು ನಿತ್ಯ ಪೂಜೆ ಮಾಡುವಂಥ ಕ್ರಮಗಳೆಲ್ಲವೂ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ರು ಅನುಸಂಧಾನ ಇದ್ದರೆ ನಡೀತದೆ. ಅದನ್ನೇ ದಾಸರು ಹೇಳುವುದಿಲ್ಲ. ಆ ಒಂದು ಅನುಸಂಧಾನ ತಂದು ಸುದರ್ಶನ ಮಾತ್ರ ಹಿಡ್ಕೊಂಡು ಹೋಗಿದ್ದೆ. ಕೆಲವರಿಗೆ ಅಂತಹ ಪ್ರಸಂಗ ಲೋಕದಲ್ಲಿ ತುಂಬ ಬರುತ್ತೆ. ಕಾರ್ಯದ ಒತ್ತಡ ನಿಮಿತ್ತವನಿಗೆ ಎಲ್ಲೂ ವರ್ಗಾವಣೆ ಆಗುವುದು ಅಥವಾ ಒಂದು ಕಾರ್ಯ ನಿಮಿತ್ತ ಪರದೇಶಕ್ಕೆ ಹೋಗುವುದು, ಇಂಥದ್ದೆಲ್ಲ ಪ್ರಸಂಗ ಬರುತ್ತೆ. ಆವಾಗ ಆದರೆ ಒಳಗಿನಿಂದಿರುತ್ತೆ, ನಾನು ನಿತ್ಯ ಪೂಜೆ ಮಾಡಬೇಕು, ಇಷ್ಟು ಪ್ರತಿಮೆಗಳಿಗೆ ಇಷ್ಟು ಸಾಲಿಗ್ರಾಮದನ್ನು ನಿತ್ಯ ಪೂಜೆ ಮಾಡಬೇಕು ಅಂತ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸುದರ್ಶನ ಮಾತ್ರ ಹಿಡ್ಕೊಂಡು ಹೋಗು. ಅಲ್ಲಿ ಮಾತ್ರ ನೀನು ಪೂಜೆ ಮಾಡುವಾಗ ಮನೆಯಲ್ಲಿದ್ದಂಥ ಅಷ್ಟೂ ಸಾಲಿಗ್ರಾಮ ಪ್ರತಿಮೆಗಳನ್ನು ಎಣಿಸು ಅಂತ ಅನಿವಾರ್ಯ ಪ್ರಸಂಗ ಬಂದಾಗ ಎಣಿಸು. ಆವಾಗ ನಿನಗೆ ಫಲ ಬರುತ್ತೆ, ಪೂಜೆಯ ಫಲ ನಿನಗೆ ಬರುತ್ತೆ. ನಿತ್ಯ ಪ್ರತಿಮಾ ಸ್ಪರ್ಶ ಮಾಡಿ ಏನು ಪೂಜೆ ಮಾಡ್ತೀಯ ಆ ಫಲ ಬರುತ್ತೆ ಅಂತ ದಾಸರು ಇದು ಒತ್ತು ಕೊಟ್ಟು ಹೇಳ್ತಾರೆ. ಅದಕ್ಕೆ ಹರಿ ಸರ್ವತ್ರ ಗತನೆಂದು ಅರಿಯದಲೆ. ಇಲ್ಲದ್ರೆ ಅದೇ ವಿಶೇಷಣ ಯಾಕೆ ಬೇಕು? ಮತ್ತು ಇಲ್ಲಿ ಬಂದ ಕ್ರಮ ನೋಡಿದಾಗ ಹರಿ ಮಾಡಿಸಿದ ಅಂತ ಬೇಕು, ನಿಜವಾಗಿ ಬರಬೇಕಿತ್ತು. ದೇವರು ಮಾಡಿ, ಯಾಕೆ ತೀರ್ಥಕ್ಷೇತ್ರನೋ ಪಾತ್ರ ದಾನವೋ ಜಪ ತಪಗಳು ಇದೆಲ್ಲ ಮಾಡ್ತಾ ಇದ್ದಾನೆ. ಆವಾಗ ಏನು ಬೇಕು? ಕೊನೆಯ ವಾಕ್ಯ ಏನು ಬೇಕಿತ್ತು? ಹರಿ ಮಾಡಿಸಿದ ಎನ್ನತಕ್ಕಂಥದ್ದು. ಅರಿಯದಲೆ ಹರಿ ಮಾಡಿಸಿದ, ಅರಿಯದಲೆ ಆ ಕರ್ತೃ ಎಂಬವನು ಮಾಡಿ ಫಲವೇನು ಅಂತಂದರೆ ಸರಿಯಾಗುತ್ತಿತ್ತು. ಆದರೆ ಏನು ಹೇಳಿದ್ದಾರೆ? ಹರಿ ಸರ್ವತ್ರ ಗತನೆಂದು ಅರಿಯದಲೆ ಮಾಡಿದರೆ ಫಲವೇನು ಅಂತ. ಅರಿಯದಲೆ ತಾ ಕರ್ತೃ ಎಂದು ಮಾಡುವವನಿಗೆ ಫಲವೇನು? ಹಾಗಾದರೆ ಸರ್ವತ್ರ ಗತತ್ವ ಅನುಸಂಧಾನಕ್ಕೂ ತಾ ಮಾಡಿದನತಕ್ಕಂಥದ್ದಕ್ಕೂ ಸಂಬಂಧ ಬರಬೇಕು ಅಂತಾದರೆ ಮನೆಯಲ್ಲಿದ್ದಂತಹ ದೇವರೇ ಇಲ್ಲಿ ಇರುವುದು. ಮನೆಯಲ್ಲಿದ್ದಂಥ ದೇವರು ನಿತ್ಯ ದರ್ಶನ ಮಾಡ್ತೇನೆ ಅಂತ ಇರುತ್ತಲ್ವ, ದೀಪ ಹಚ್ಚುತ್ತೇನೆ ನಿತ್ಯ ಮನೆಯ ದೇವರಿಗೆ ಅಂತ ಇರುತ್ತಲ್ಲ. ಸರಿ, ಹೋದೆವು, ಯಾತ್ರೆಗೆ ಹೋದೆವು. ಆವಾಗ ಅಲ್ಲಿರತಕ್ಕಂಥ ಪ್ರತಿಮೆಯಲ್ಲಿ ನಮ್ಮ ಮನೆಯಲ್ಲಿರತಕ್ಕಂಥ ದೇವರ ಪ್ರತಿಮೆಯಲ್ಲಿ ದೇವರಿಂದ ಐಕ್ಯ ಚಿಂತನೆ ಮಾಡುವುದು. ತದೇವ ಯದಂ ಐಕ್ಯ ಚಿಂತನೆ ಮಾಡಿ ದೀಪ ಹಚ್ಚಿ ಫಲ ಬರುತ್ತೆ. ಒಂದು ರೀತಿಯಲ್ಲಿ ನಮಗೆ ಸುಲಭ ಮಾಡಿಕೊಟ್ರು ದಾಸರು. ಇಲ್ಲಿ ಕೆಲವರಿಗೆ ಸಂಶಯ ಇರುತ್ತೆ, ಎಲ್ಲ ಹಿಡ್ಕೊಂಡು ಹೋಗೋದಪ್ಪ, ಹೋದರೆ ಹೇಗಪ್ಪ ಪೂಜೆ ಮಾಡುವುದು. ಇನ್ನು ಕೆಲವರಿಗಿರುತ್ತೆ ಆಮೇಸೂತಿಗೆ ಬಂತು, ದೇವರನ್ನು ಯಾರ ಹತ್ರ ಕೊಡುವುದು, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಇಂಥ ಸಂದರ್ಭದಲ್ಲಿ ದೇವರಲ್ಲೇ ಇರ್ತಾರೆ. ನಾವೇನು ಮಾಡ್ತೇವೆ? ಯಾವುದೊಂದು ಪಟಕ್ಕೋ ಒಂದು ದೀಪ ಹಚ್ಚಿ ಅಥವಾ ದೂರದಲ್ಲಿ ದೀಪ ಹಚ್ಚಿ ಎಲ್ಲ ಇಡುತ್ತೇವೆ. ಅಕಸ್ಮಾತ್ ದೇವರನ್ನು ಬೇರೆಯವ್ರ ಹತ್ರ ಕೊಟ್ಟರು ಕೂಡ ಅಕ್ಕಪಕ್ಕದ ಇದ್ದಾರೆ ಅಂತ ಭಾವಿಸೋಣ, ದೇವರ ಪೆಟ್ಟಿಗೆ ಅವರ ಹತ್ರ ಕೊಟ್ಟೆವು, ನಮಗೆ ಪೂಜೆ ತಪ್ಪಿ ಹೋಯ್ತಲ್ಲ 10 ದಿವಸ. ಹಾಗಾದರೆ ಮನೆಯಲ್ಲೇ ನಾವು ದೀಪ ಹಚ್ಚುವಾಗ ಆ ದೇವರನ್ನೇ ಚಿಂತನೆ ಮಾಡಿ ದೀಪ ಹಚ್ಚಿದರೆ ಸರಿ. ಅದೇ ದೇವರು ಇಲ್ತಾನೆ, ಅದೇ ಹರಿ. ನಮ್ಮ ಮನೆಯ ಪ್ರತಿಮೆಯಲ್ಲಿ ಭಗವಂತನ ಯಾವ ರೂಪವೋ ಅದೇ ರೂಪ ಇಲ್ಲಿ ಉಂಟು. ನಮ್ಮಲ್ಲಿ ಕೃಷ್ಣ ಪ್ರತಿಮೆ, ಬದರಿಯಲ್ಲಿ ನಾರಾಯಣ. ಆವಾಗ ಅದೇ ಭಗವಂತ ಇಲ್ಲಿಗೆ ಆಹರತಿ ತಾನು ಓಡಿಕೊಂಡು ಬರ್ತಾನೆ. ಅದಕ್ಕೆ ಏನಂತಾರೆ ಅವರು? ಸರ್ವತ್ರ ಹರಿ ಸರ್ವತ್ರ ಗತನೆಂದು ಅರಿದು. ಹರತಿ ಹರಿತಾನೆ ಅವ. ನದಿ ಹರಿಯುತ್ತೆ, ನೀರು ಹರಿಯುತ್ತೆ, ಅವನು ಹರಿತಾನೆ. ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿಗೆಲ್ಲ ಹರಿದುಕೊಂಡು ಬರ್ತಾನೆ, ಅದಕ್ಕೆ ಹರಿ. ಆ ಅನುಸಂಧಾನ ಇಟ್ಟುಕೊಂಡು ಮಾಡು, ನೀನೇ ಪ್ರತಿ ದಿವಸ ಮನೆಯ ದೇವರಿಗೆ ಪೂಜೆ ಮಾಡಿದಂತೆ ಆಗುತ್ತೆ ಅಂತ ದಾಸರು ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಪೂಜೆ ಮಾಡುವಾಗ ಪ್ರತಿಮೆಗಳಲ್ಲಿ ಆವಾಹನೆ ಮಾಡುವಾಗ ಈ ಒಂದು ಅಂದರೆ ಭಗವಂತ ವೈಕುಂಠದಲ್ಲಿರುವ ಪರಮಾತ್ಮ ಏನು ಸಾನ್ನಿಧ್ಯ ಉಂಟು, ಮತ್ತು ಭೂಮಿಯಲ್ಲಿರುವ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಈ ಉಡುಪಿ ಕೃಷ್ಣನಲ್ಲಿರುವ ಸನ್ನಿಧಾನವೇ ನನ್ನ ಪ್ರತಿಮೆಯಲ್ಲಿರುವಂತಹ ಇಲ್ಲಿ ಬಂದು ನೆಲೆಸಲಿ ಅಂತ ಚಿಂತನೆ ಮಾಡಬಹುದಾ? ಆದರೆ ನಮಗೆ ಶಾಸ್ತ್ರ ಹೇಳಿದ್ದು
ಹೃದಯದಲ್ಲಿದ್ದಂತಹ ದೇವರನ್ನು ಅಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಅಲ್ಲಿಂದ ಎಲ್ಲ ಸೂರ್ಯಮಂಡಲ ಗತನಾದಂತಹ ಭಗವಂತ ಹೃತ್ಕಮಲಕ್ಕೆ ಬಂದು ಇಲ್ಲಿ ಪ್ರತಿಮೆಯಲ್ಲಿ ಬರಲಿ ಅಂತ ಚಿಂತನೆ. ಹಾಗ ಆವಾಹನೆಯ ಕ್ರಮ ಹೃತ್ಕಮಲ, ಅದು ಅಸ್ಯಾಂ ಪ್ರತಿಮಾಯಾಮ್ ಆವಾಹಯಾಮಿ ಅಂತ ಅಷ್ಟೇ ಅಲ್ವಾ? ಹೌದು ಸರ್. ಹೃತ್ಕಮಲಕ್ಕೆ ಅಷ್ಟು ಸನ್ನಿಧಾನ, ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಷೇತ್ರ, ತಿರುಪತಿ ಇಂಥ ಕ್ಷೇತ್ರಗಳ ಸನ್ನಿಧಾನ ಭಗವಂತನದ್ದು ಇಲ್ಲಿ ಬಂದು ಇಲ್ಲಿಂದ ಹಾಗೆ ಮಾಡಬಹುದಾ? ತಪ್ಪೇನಿಲ್ಲ. ಅಂದ್ರೆ ಯಾಕೆ ಅಂದ್ರೆ ಇದು ಸ್ವಾಮಿಗಳು ಪೂಜೆ ಮಾಡುವಂಥದ್ದು. ಹಾಗೆ ಆ ಪ್ರತಿಮೆಯಲ್ಲಿ ಪೂಜೆ ಮಾಡಬೇಡ ಅಂತ. ಜೋಪಾನ ಪ್ರತಿಮೆದ್ದು. ನಮ್ಮ ಈಗ ನಾವು ಪೂಜೆ ಮಾಡತಕ್ಕಂಥ ಪ್ರತಿಮೆಗಳನ್ನು ಇನ್ನೊಬ್ಬರು ಮುಟ್ಟಬಾರದು ಅಂದರೆ ಏನರ್ಥ? ದೇವರನ್ನು ಮುಟ್ಟಬಾರದು ಅಂತ ಅರ್ಥ ಅಲ್ಲ, ಆ ಪ್ರತಿಮೆ ಮುಟ್ಟಬೇಡ ಅಂತ. ಯಾಕೆಂದರೆ ಸನ್ನಿಧಾನ ಅಷ್ಟು ಉಂಟು. ಆ ಪ್ರತಿಮೆ ಏನಾದರೂ ಹೋಯಿತು ಅಂತಂದರೆ ಕೊಡುವವರು ಇನ್ನೊಬ್ಬರಿಲ್ಲ. ಆದ್ದರಿಂದ ಪ್ರತಿಮೆಯನ್ನು ಮುಟ್ಟಬೇಡ ಅಂತ ಅಷ್ಟೇ. ದೇವರನ್ನು ನೀನು ಮುಟ್ಟು, ಅದು ಆ ಪ್ರತಿಮೆಯಲ್ಲಿರತಕ್ಕಂಥದ್ದು ದೇವರನ್ನು ಮುಟ್ಲಿಕ್ಕೆ ಆಗೋಲ್ಲ, ಆದರೆ ಪ್ರತಿಮೆಯನ್ನು ಮುಟ್ಟಬೇಡ ಅಂತಂದರು. ಅಲ್ಲಿ ದೇವರನ್ನು ಮುಟ್ಲಿಕ್ಕಂತ ಆಗೋಲ್ಲ. ನಾವು ಎಲ್ಲಿ ಹೋದರೂ ಕೂಡ ಪ್ರತಿಮೆಯನ್ನೇ ಮುಟ್ಟೋದು ಅದಕ್ಕಂದ್ರು. ಆದ್ದರಿಂದ ಈ ಪ್ರತಿಮೆಯಲ್ಲಿ, ಕೃಷ್ಣ ಪ್ರತಿಮೆಯಲ್ಲಿರತಕ್ಕಂತಹ ದೇವರನ್ನೇ ನಮ್ಮ ಹೃದಯದಲ್ಲಿರತಕ್ಕಂತಹ ಮೂರ್ತಿಯಲ್ಲಿ ಐಕ್ಯ ಚಿಂತನೆ, ಮೂರ್ತಿಯಲ್ಲಿದ್ದಂತಹ ಶಕ್ತಿಯಲ್ಲಿ ಐಕ್ಯ ಚಿಂತನೆ ಮಾಡಿದರೆ ತಪ್ಪೇನಿಲ್ಲ, ಏನು ತಪ್ಪಿಲ್ಲ, ಏನೇನೂ ತಪ್ಪಿಲ್ಲ ಅದರಲ್ಲಿ. ಹಾಗೇನಾದರೂ ಮಾಡಿಲ್ಲ ಅಂದ್ಬಿಟ್ರೆ ಭೇದ ಚಿಂತನೆ ಬರುತ್ತೋ ಏನೋ. ಇಲ್ಲಿರತಕ್ಕಂಥ ದೇವರು ಬೇರೆ, ಅಲ್ಲಿರತಕ್ಕಂಥ ದೇವರು ಬೇರೆ ಅಂತ ಭೇದ ಚಿಂತನೆಗೆ ಅವಕಾಶ ಬರುತ್ತೆ. ಅದು ಕೂಡುದು. ಅದಕ್ಕೋಸ್ಕರ ಒಂದೇ ಅಂತ ತದೇವೇದಂ ಅಂತ ಮಾನಸಿಕ ಪೂಜೆ. ಉಡುಪಿ ಕೃಷ್ಣ ಪ್ರತಿಮೆಯಲ್ಲೇ ಪೂಜೆ ಮಾಡುವುದು. ದೈಹಿಕವಾಗಿ ಮುಟ್ಟಬೇಡ ಅಂತಷ್ಟೇ, ಮಾನಸಿಕವಾಗಿ ಮುಟ್ಟಬೇಡ ಅಂತ ಹೇಳಲೇ ಇಲ್ಲ. ದೈಹಿಕವಾಗಿ ಮುಟ್ಟಬೇಡ. ಮಾನಸಿಕವಾಗಿ ನೀನು ಏನು ಮುಟ್ಟಿದ್ರು ಕೂಡ ಪ್ರತಿಮೆಗೆ ಏನು ತೊಂದರೆ ಬರೋಲ್ಲ. ಪ್ರತಿಮೆ ಕೆಳಗೆ ಬಿಡೋಲ್ಲ, ಎತ್ತು ಕೊಡೋಲ್ಲ, ಎಂಥದ್ದು ಆಗೋಲ್ಲ. ಅದು ಕೆಲವು ಘಟ್ಟದ ಮೇಲೆ ಅವರು ಬಂದು ಅವರೇ ಒಂದು ಇದಕ್ಕಿಟ್ಟು ಆರತಿಯೂ ಮಾಡ್ತಾರೆ. ಅದು ಉಬ್ಬಲಿಲ್ಲ, ಕುಗ್ಗಲಿಲ್ಲ, ಹಾಗೆ ಉಂಟದು. ಅವನು ಇಲ್ಲ. ಇಲ್ಲಿ ಪ್ರತಿಮೆಗಳಿಗೆ ನೇರವಾಗಿ ಭೌತಿಕವಾಗಿ ಯಾವುದು ಪೂಜೆ ಮಾಡಲಿಕ್ಕೆ ಅಧಿಕಾರ ಬೇರೆಯವರಿಗೆ ಇಲ್ಲ. ಪ್ರತಿಮೆಯನ್ನು ಮುಟ್ಟುವ ಅಧಿಕಾರ ಚಿಂತನೆ ಮಾಡಲಿಕ್ಕೆ ಮನೆಯಲ್ಲಿ ಪೂಜೆ ಮಾಡಿ. ಈಗ ಲಕ್ಷ್ಮೀ ವೈಕುಂಠದಲ್ಲಿ ಅಥವಾ ಶ್ವೇತದ್ವೀಪದಲ್ಲಿ ಮಲಗಿರತಕ್ಕಂಥ ಭಗವಂತನ ಆರಾಧನೆ ಮಾಡಿಕೊಂಡಿದ್ದೆ. ನಾವು ಅದನ್ನು ಚಿಂತನೆ ಮಾಡೋದಿಲ್ಲ. ಇದು ಲಕ್ಷ್ಮೀ ಪೂಜೆ ಮಾಡತಕ್ಕಂಥವ್ರು, ನಾವು ಚಿಂತನೆ ಮಾಡೋದಿಲ್ಲ. ಲಕ್ಷ್ಮೀ ಪೂಜೆ ಮಾಡತಕ್ಕಂಥ ಪ್ರತಿಮೆ ಆ ರೂಪವನ್ನು ಅವರು ಚಿಂತನೆ ಮಾಡ್ತೇವೆ. ಮತ್ತು ಜುಜುಬಿ ಸ್ವಾಮಿಗಳು ಪೂಜೆ ಮಾಡತಕ್ಕಂಥ ಪ್ರತಿಮೆಯಲ್ಲಿ ದೇವರನ್ನು ಚಿಂತನೆ ಮಾಡಬಾರ್ದ? ಅನುಸಂಧಾನಕ್ಕೆ ಏನೇನೂ ತಪ್ಪಿಲ್ಲ. ಪ್ರತಿಮೆ ಮುಟ್ಟಬೇಡ, ದೈಹಿಕವಾಗಿ ಪ್ರತಿಮೆ ಮುಟ್ಟಬೇಡ. ಹೌದು ಹೌದು. ಇಲ್ಲಿದ್ದಂಥ ದೇವರನ್ನು ಅಲ್ಲಿ ಆವಾಹನೆ ಮಾಡಿ ಮಾಡತಕ್ಕಂಥ ಪೂಜೆ. ಹಾಗೆ ಆವಾಹನೆ ಮಾಡುವಾಗ ಆ ಬೇರೆ ಬೇರೆ ವಿಶಿಷ್ಟವಾದ ಪ್ರತಿಮೆಗಳಲ್ಲಿರತಕ್ಕಂಥ ಸನ್ನಿಧಾನ ಇಲ್ಲಿ ತಂದುಬಿಟ್ಟು, ಹೌದು, ಬದರಿ, ದ್ವಾರಕೆ, ತಿರುಪತಿ, ಉಡುಪಿ, ಪಂಡರಾಪುರ ಅಲ್ಲಿದ್ದೆಲ್ಲ ಅನಂತ ಶಯನ ಎಲ್ಲ ದೇವರ ಸನ್ನಿಧಾನವನ್ನು ಇಲ್ಲೇ ಚಿಂತನೆ ಮಾಡಿಕೊಂಡು, ಈ ಪ್ರತಿಮೆ ಯಾವ ಆಕಾರದಲ್ಲುಂಟು ಅದನ್ನೇ ಚಿಂತನೆ ಮಾಡಿಕೊಂಡು. ಅದರಿಂದ ನಾವು ಹೋದಲ್ಲೆಲ್ಲ ನಮ್ಮ ಮನೆಯ ದೇವರು ಹರಿತಾನೆ, ನಮ್ಮೊಟ್ಟಿಗೆ ಇದ್ದೇ ಇದ್ದ. ನಾವು ಇಲ್ಲಿ ಬಿಟ್ಟು ಹೋದರೂ, ದೇವರ ಪೆಟ್ಟಿಗೆಯನ್ನು ನಂಗೆ ಸಾಧ್ಯ ಆಗಲಿಕ್ಕಿಲ್ಲ ಪೂಜೆಗೆ ಅಂತ ಬಿಟ್ಟು ಹೋದರೂ, ನಮ್ಮ ಹರಿ ಮಾತ್ರ, ನಮ್ಮ ಭಗವಂತ ಮಾತ್ರ ನಮ್ಮ ಹಿಂದೆನೇ ಹರಿದುಕೊಂಡು ಬರ್ತಾನೆ. ಆದ್ದರಿಂದ ನನ್ನ ಜೊತೆಯಲ್ಲಿ ದೇವರು ಇದ್ದೇ ಇದ್ದಾನೆ ಅಂತ. ಹರಿ ಸರ್ವತ್ರದಲ್ಲಿ ಗತ, ಗತ ಬಿಟ್ಟಕ್ಕೆ ಹೋದ ಅಂತ ಅರ್ಥ ಅಂತ. ಹರಿ ಒಂದು ಹರಿತಾನೆ ಅಂತ ಒಂದುಂಟು, ಪುನಃ ಸಂದಕ್ಕೆ ಗತ, ನಮ್ಮ ಜೊತೆಗೆ ಏನೇ ಗತ. ಹರಿಲಿಕ್ಕೆ ಶುರು ಮಾಡಿ ಒಮ್ಮೆ ನಮ್ಮಕ್ಕಿಂತ ವೇಗವಾಗಿ ಹರಿದುಕೊಂಡು ಹೋಗುವ ಪ್ರಸಂಗನು ಬಂದಿತ್ತು. ಅದಕ್ಕಂದ್ರು ಒಂದು ರೂಪದಿಂದ ಹರಿದುಕೊಂಡು ಹೋಗ್ತಾನೆ, ಒಂದು ರೂಪ ನಮ್ಮ ಜೊತೆಗೇ ಇದ್ದಾನೆ ಅಂತ. ಕೆಲವರು ನಮ್ಮ ಜೊತೆಗೆ ಬರ್ತಾರೆ, ಕೆಲವರು ಮುಂದೆ ಹೋಗಿ ತಯಾರು ಮಾಡ್ತಾರೆ. ಹಾಗೆ ಹರಿರೂಪದಿಂದ ಮುಂದೆ ಹೋಗಿ ನಮಗೆ ಎಲ್ಲ ಏನು ಅಲ್ಲಿ ಇಳಿದ ಕೂಡಲೇ ನಮಗೆ ರೂಮ್ ಸಿದ್ಧ ಆಯಿತು. ಏನು ಹೆಚ್ಚು ಹುಡ್ಕೊಂಡು ಹೋಗಲೇ ಇಲ್ಲ, ರೂಮ್ ಉಂಟು ಹುಡ್ಕೊಂಡು ಹೋಗಲೇ ಇಲ್ಲ. ಇಳಿದ ಕೂಡಲೇ ನಮಗೆ ರೂಮ್ ಸಿಕ್ಕಿ ಆಯಿತು. ಯಾಕೆ? ನಮ್ಮಕ್ಕಿಂತ ನಮ್ಮ ಮನೆಯ ದೇವರು ಹರಿದುಕೊಂಡು ಹೋಗಿದ್ದಾನೆ ಅಲ್ಲಿಗೆ, ಹರಿರೂಪದಿಂದ ಅಲ್ಲಿಗೆ ಹೋಗಿದ್ದಾನೆ. ನಾವು ಹಾಗಾದರೆ ನಮ್ಮ ಮನೆಯ ದೇವರು ಹರಿದುಕೊಂಡು ಅಲ್ಲಿ ಹೋದ ಅಂದರೆ ಮತ್ತೆ ನಮ್ಮ ಜೊತೆ ಗತ, ನಮ್ಮ ಜೊತೆಗೂ ಇದ್ದಾನೆ ಒಬ್ಬ.
ನಮಗೆ ದಾರಿ ಹೋಗುವಾಗ ಏನು ತೊಂದರೆ ಆಗಬಾರ್ದು ಅಂಥೇಳಿ ಗಾಡಿ ಗಿಡ ಯಾವುದಕ್ಕೆ ಏನು ತೊಂದರೆ ಆಗಬಾರ್ದು ಒಂದು ರೂಪದಿಂದ ಗತ, ಒಂದು ರೂಪದಿಂದ ಹರಿ, ಒಂದು ರೂಪದಿಂದ ಗತ. ಹರಿ ಸರ್ವತ್ರ ಗತನೆಂದು ಅರಿಯದಲೇ ತಾ ಕರ್ತೃ. ನಾನೇ ಬಂದೆ, ನಾನೇ ರೂಮ್ ಹುಡುಕೊಂಡೆ, ಹಾಳಾಗಿ ಹೋಗಿದ್ದು. ಆ ರೂಮಲ್ಲಿ ಸೊಳ್ಳೆಗಳು ಒಂದಷ್ಟು ಇರಲಿ ಅಂತ. ಮರುದಿವಸ ಹೊರಡ್ತಿರೋದಕ್ಕೆ ಗಾಡಿಯೇ ಚಾಲಾಗೋಲ್ಲ. ಅದಕ್ಕೆ ಹರಿ ಸರ್ವತ್ರದಲ್ಲಿ ಗತ ಎಂದು ಅರಿಯದಲೆ ತಾ ಕರ್ತೃ ಕರ್ತ ಅಂತ. ಪ್ರಾಣ ಪ್ರತಿಷ್ಠೆಯಲ್ಲಿ ಹರಿದ್ವಾರದಲ್ಲಿ ಆಗುವಾಗ ತಾವು ಬೆಳಗ್ಗೆ 4 ಗಂಟೆ ಹೌದು ಸ್ನಾನಕ್ಕೆ ಮೊದಲು ಒಂದು ದೊಡ್ಡ ಮಂಗ ಬಂದಿತ್ತು. ಅವಾಗ ತಾವು ಹೇಳಿದ್ರು, ಮಂಗ ಬಂದು ನೋಡಿಕೊಂಡು ಹೋದ ಮೇಲೆ ಪನಿವಾರ ಸ್ವಾಮಿ ಸ್ವಲ್ಪ ಬೇಜಾರಾಗಿತ್ತು. ತಾವು ಹೇಳಿದ್ರು, ಪನಿವಾರಿನ ಪ್ರಾಣದೇವರು ಬಂದು ನೋಡಿಕೊಂಡು ಹೋಗಿದ್ದಾರೆ ಸ್ವಾಮಿ, ತೊಂದರೆ ಇಲ್ಲ. ಆಗ ಅದೇ ತಾ ಸರ್ವತ್ರದಲ್ಲಿ ಅಲ್ಲಿ ಆಂಜನೇಯ ಒಟ್ಟಿಗೆ ಇದ್ದಾನೆ ಅಂತ. ಹೌದೌದು, ಅದು ಮಂಗ ಬಂದಿತ್ತು. ಹೌದು ಹೌದು ಹೌದು, ಅಲ್ಲಿ ಮೇಲೆ ಕೂತ್ಕೊಂಡು ನೋಡ್ತಿದ್ದಲ್ಲ, ಅದೆಲ್ಲ ತಿರುಗಿಕೊಂಡು. ನೋಡಿ. ಹಾಗಾದರೆ ಪ್ರತಿಮೆಯಲ್ಲಿ ಪುನಃ ಅಮಹತ್ ಕಮಲೆ ಪ್ರವಾಹಯಾಮಿ ಅಂತ ಕೊನೆಗೆ ಪೂಜೆ ಮುಗಿದ ಮೇಲೆ ಹೇಳೋದು ಉಂಟು. ಹಾಗೆ ಹೇಳಿದಾಗ ಇಲ್ಲಿ ಸನ್ನಿಧಾನ ನನ್ನ ಬಿಂಬರೂಪ ಪೂಜೆ ಆಯಿತು, ಮತ್ತೆ ಬಂತು, ಮತ್ತೆ ಆ ಪ್ರತಿಮೆಯಲ್ಲಿ ಸನ್ನಿಧಾನ ಅಂತ ಇದ್ದೇ ಇರ್ತದಲ್ಲ. ಆ ಪ್ರತಿಮೆಯಲ್ಲಿ ವ್ಯಾಪ್ತ ರೂಪದ ಸನ್ನಿಧಾನ ಉಂಟು. ಆ ಪ್ರತಿಮೆಯಲ್ಲಿ ಹೃದಯದ ರೂಪದ ಹೃದಯಕ್ಕೆ ಆವಾಹನೆ ಮಾಡಿ ಆಗಿದೆ, ಮತ್ತು ವ್ಯಾಪ್ತ ರೂಪದ ಒಂದು ಅಂಶದಲ್ಲಿ ಆ ದೇವರ ಹೃದಯದಿಂದ. ಹಾಗಾದರೆ ಮತ್ತೆ ನೀವು ಕೇಳ್ಬೋದು, ಹಾಗಾದರೆ ಆ ಪ್ರತಿಮೆಗೆ ನಾವು ಪೂಜೆ ಮಾಡೋ ದೇವರು ಇಲ್ಲಿಗೆ ಬಂದಾಯ್ತಲ್ಲ, ಅದು ಮತ್ತೆ ಆ ಪ್ರತಿಮೆಯನ್ನು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ, ಮರು ದಿವಸ ಪೂಜೆಗೆ ಬೇಕು ನಮಗೆ, ಆದ್ದರಿಂದ ಜೋಪಾನ ಮಾಡಬೇಕು. ಆದರೆ ಇವರಿದ್ರಂತಲ್ವ ಯಾದವಾರ್ಯರು ಅಂತೇಳಿ, ಅವರು ಅದು ಯಾರ್ಯಾರಂತ ಗೊತ್ತಿಲ್ಲ, ಒಂದು ಕತೆ ಹೇಳ್ತಾರೆ ಮೇಲೆ ಘಟ್ಟದ ಮೇಲೆ ಮಾತ್ರ. ಅವರು ಪೂಜೆ ಆದಮೇಲೆ ಪ್ರತಿಮೆಗಳನ್ನೆಲ್ಲ ಈ ತಾಲಿ ಉದ್ದರಣೆ ಉಂಟಲ್ಲ ಅದರೊಟ್ಟಿಗೆ ತೊಳಿಲಿಕ್ಕೆ ಹಾಕ್ತಿದ್ರಂತೆ. ಪ್ರತಿಮೆಗಳನ್ನು ಪೂಜೆ ಎಲ್ಲ ಆದಮೇಲೆ ಆ ಪ್ರತಿಮೆಗಳನ್ನು ತೊಳಿಲಿಕ್ಕೆ ಹಾಕ್ತಿದ್ರಂತೆ. ಆ ಕೆಲಸಗಳು ಯಾರು ಅದನ್ನೆಲ್ಲ ಪಾತ್ರೆಗಳನ್ನು ತೊಳೆದಂತೆ ಅದನ್ನು ಕೂಡ ಹುಣಸೆ ಎಳೆ ಅದು ಎಲ್ಲ ಹಾಕಿ ತೊಳೆಯುವುದು, ತಂದಿಡುವುದು, ತಂದು ಇವರ ಪೂಜೆ ಎಲ್ಲ ಕೂರುವುದು, ಪೂಜೆ ಆವಾಹನೆ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲ ಶೇಕ್ ಕೊಡ್ತಿದ್ದಂತೆ. ಕರಾವಲಂಬಂದರೆ ನನಗೆ ಕೈಗೆ ಆಶ್ರಯ ಕೊಡಪ್ಪ ಅಂತೇಳಿ ಕೈ ಮುಂದೆ ಮಾಡೋದು, ಆವಾಗ ಪ್ರತಿಮೆ ಕೈ ಮುಂದೆ ಬಂದು ಹಿಡಿತಿತ್ತಂತೆ. ಅಂದರೆ ಇಲ್ಲಿಂದ ದೇವರನ್ನು ಅಲ್ಲಿ ಆವಾಹನೆ ಮಾಡುವಾಗ ಅಷ್ಟು ಸನ್ನಿಧಾನ ಇರುತ್ತೆ. ಆಮೇಲೆ ತಿರುಗಿ ಇಲ್ಲಿಗೆ ಮಾಡಿದಾಗ ವ್ಯಾಪ್ತ ರೂಪ ಮಾತ್ರ ಇರುತ್ತೆ. ಆಮೇಲೆ ಅದನ್ನು ತೊಳಿಲಿಕ್ಕೆ ಬೇರೆ ಪಾತ್ರೆಗಳಲ್ಲಿ ಕೂಡ ಸನ್ನಿಧಾನ ಇರುತ್ತಲ್ಲ ದೇವರದ್ದು ವ್ಯಾಪ್ತ ರೂಪದ್ದು, ಅದೇ ರೀತಿ ಆ ಪ್ರತಿಮೆಯಲ್ಲಿ ಕೂಡ ಅಂತ. ಹಾಗೆ ಅದು ಅವರದ್ದೆಲ್ಲ ದಾರಿಢ್ಯ ಹಾಗೆ. ಅದರಿಂದ ಸರ್ವತ್ರದಲ್ಲಿ ಎನ್ನ ಮನೆಯ ಭಗವಂತ ಹರಿದುಕೊಂಡು ಇದ್ದಾನೆ, ಒಂದು ರೂಪದಿಂದ ನನ್ನ ಜೊತೆಗೆ ಇದ್ದಾನೆ ಅಂತ ತಿಳ್ಕೊಂಡು ಮಾಡಿದವನೇ ಎಲ್ಲ ಫಲಭಾಗಿ ಆಗುತ್ತಾನೆ, ಇಲ್ಲದ್ರೆ ಆಗುವಲ್ಲ. ನಾರಾಯಣ.